ನಮಸ್ಕಾರ ಸ್ನೇಹಿತರೆ. ಅಂಬಿರೆ ಪೊಲೀಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಕೆಲವೊಂದು ಠಾಣೆಗಳಲ್ಲಿ ನಾವು ಕೊಟ್ಟಂಥ ದೂರನ್ನ ದಾಖಲಿಸ್ಕೊಳ್ಳಲ್ಲ. ಅಂದರೆ ನಾವು ಕೊಡುವಂಥ ದೂರನ್ನ ಅವರು ದಾಖಲಿಸ್ತಾನೆ ಏನೇನೋ ಕಾರಣಗಳನ್ನ ಸಬೂಬುಗಳನ್ನ ಹೇಳ್ತಾರೆ. ಆದರೆ ಇವಾಗ ಯಾವ ರೀತಿ ಬಂದಿದೆ ಅಂದರೆ, ಪೊಲೀಸ್ನವ್ರು ಯಾರಾದ್ರೂ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ದೂರನ್ನ ದಾಖಲಿಸ್ಕದೆ ಹೋದರೆ ಈಗ ಅವ್ರ ಮೇಲೆ ನಾವು ಕೇಸ್ ಮಾಡ್ಬೋದು. ಅದು ಯಾವ ರೀತಿಯಪ್ಪ ನಾವು ಅವ್ರ ಮೇಲೆ ಕೇಸ್ ಮಾಡಬೇಕು ಅಂದರೆ, ಈಗ ನಾವು ಒಂದು ಪೊಲೀಸ್ ಠಾಣೆಗೆ ಹೋಗ್ತೀವಿ, ಇನ್ಸ್ಪೆಕ್ಟರ್ ಗಮನಕ್ಕೆ ನಾವು ನಮ್ಮ ದೂರನ್ನ ಅಹವಾಲನ್ನು ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದೂರನ್ನ ದಾಖಲಿಸ್ಕೊಳ್ಳೋದಿಲ್ಲ. ಒಂದು ಅಸಡ್ಡೇನೋ ಏನೋ ಬೇಕೋ ಬಿಟ್ಟಿಯಾಗಿ ಏನೋ ಮಾಡಿದ್ರು, ಇಲ್ಲಾಂದರೆ ಅವ್ರಿಗೆ ಗೊತ್ತಿದ್ದೋ ಅವರು ಅದ್ರ ಬಗ್ಗೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಲ್ಲ ಅಂತ ಸಂದರ್ಭದಲ್ಲಿ ಈಗ ನಾವು ಠಾಣೆಯ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದ ನಂತರ ನಾವು ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಂದರೆ ನಾವು ಸಂಬಂಧಪಟ್ಟ ಜಿಲ್ಲಾ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದರೆ ಅವ್ರ ಮೇಲೆ ಅವರು ಕಾನೂನು ಕ್ರಮ ತಗೋತಾರೆ. ಅದರಿಂದ ಅವರು ದೂರು ಕೊಟ್ಟ ತಕ್ಷಣವೇ ಇಲ್ಲಿ ಬಗೆಹರಿದಾಯಿತು ಅಂತ ತಿಳ್ಕೊಬೇಡಿ. ದೂರನ್ನ ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ತನಿಖೆ ಮಾಡೋಕ್ಕೆ ಅವರು ಕಂಪ್ಲೇಂಟ್ನ ತಗೋದಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೇಳ್ಬೋದು. ಅದಾದ ನಂತರನೂ ಸತ್ಯವಲ್ಲದ ಸಂಗತಿ ಅಂದ್ಬಿಟ್ಟು ಇವರು ನಾವು ಕೊಟ್ಟಂಥ ದೂರನ್ನ ಪರಿಗಣನೆಗೆ ತಗೊಂಡು ಸತ್ಯವಲ್ಲದ ಸಂಗತಿ ಅಂದ್ಬಿಟ್ಟು ಆ ಕೇಸ್ನ ತೆಗೆದು ಯಾವುದಾದ್ರು ಮೂಲೆಗೆ ಇರ್ಬೋದು, ಇಲ್ಲ ಸೈಡಿಗೆ ಸಿಗ್ಬೋದು. ನಾವು ಕೊಟ್ಟಂಥ ದೂರಲ್ಲಿ ಏನು ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಅವರು ಬರೆದಾಕ್ಬೋದು. ಆದರೆ ಈಗ ನಿಮ್ಮ ಹತ್ರ ಆ ಥರ ಸಂಬಂಧಪಟ್ಟಂಗೆ ಸತ್ಯಾಂಶ ದಾಖಲಾತಿಗಳು ಇದ್ದಂಥ ಸಂದರ್ಭಗಳಲ್ಲಿ ಇದನ್ನು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಬರೆದಾಕಿ ನಾವು ಕೊಟ್ಟಂಥ ದೂರನ್ನ ಸರಿಯಾದಂಥ ತನಿಖೆ ಮಾಡ್ದೇ ಅವರು ಕರ್ತವ್ಯ ಲೋಪ ಮಾಡಿದಂಥ ಸಂದರ್ಭದಲ್ಲಿ ಅದೇ ಪೊಲೀಸ್ ಅಧಿಕಾರಿ ವಿರುದ್ಧ ನಾವು ಮೊಕದ್ದಮೆಯನ್ನು ದಾಖಲಿಸ್ಬೋದು. ಇದ್ರ ಸಾಕ್ಷಿ ಇರಬೇಕು. ಅಲ್ಲಿ ನಡೀತಾ ಇರೋ ಸಾಕ್ಷಿಗಿನ್ನ ನಾವು ಇಟ್ಕೊಂಡು ಸಾಕ್ಷಿಯ ಆಧಾರದ ಮೇಲೆ ಪೊಲೀಸ್ನವ್ರ ವಿರುದ್ಧನೂ ನಾವು ದೂರನ್ನ ಸಲ್ಲಿಸ್ಬೋದು. ಆ ದೂರನ್ನ ಯಾವ ರೀತಿ ಸಲ್ಲಿಸಬೇಕು ಅಂದರೆ, ಈಗ ಹೊಸದಾಗಿ ಏನಾಗಿದೆ ಅಂದರೆ, ಈ 2 ವರ್ಷದಿಂದ ಪೊಲೀಸ್ ದೂರು ಪ್ರಾಧಿಕಾರ ಮಾಡ್ಕೊಂಡಿದ್ದಾರೆ. ಆ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಒಂದು ಈಗ DYSP ಮೇಲ್ಪಟ್ಟವ್ರ ಮೇಲೆ ನಾವು ದೂರನ್ನ ಸಲ್ಲಿಸಬೇಕು ಅಂದರೆ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ನಾವು ದೂರು ಸಲ್ಲಿಸ್ಬೋದು. ಆದರೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿಗಳನ್ನೇ ದೂರು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಆ ದೂರು ಪ್ರಾಧಿಕಾರದ ಅಧ್ಯಕ್ಷರಿಗೆ ನಾವು ಪೊಲೀಸ್ ದೂರು ಪ್ರಾಧಿಕಾರ ಆ ಸಂಬಂಧಪಟ್ಟ ಜಿಲ್ಲೆ ಹೆಸರಲ್ಲಿ ನಾವು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿನ ನಾವು ಈ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ನಾವು ದೂರು ಕೊಟ್ಟರೆ ಆವಾಗ ಅದು ಸಂಬಂಧಪಟ್ಟಂಗೆ ವಿಚಾರಣೆ ನಡೀತದೆ. ಆವಾಗ ತಪ್ಪಿತಸ್ಥರ ವಿರುದ್ಧ ಆವಾಗ ಏನು ಪೊಲೀಸ್ ದೂರು ಪ್ರಾಧಿಕಾರದ ಅಧ್ಯಕ್ಷರುಗಳು ಅಲ್ಲಿ ಮತ್ತು ಅವರೇನಾರ ಈ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಆ ಪೊಲೀಸ್ನರ ವಿರುದ್ಧ ಕಾನೂನು ಕ್ರಮ ತಗೋತಾರೆ. ಆವಾಗ ಅವರು ನಮಗೆ ನ್ಯಾಯ ದೊರಕುತ್ತದೆ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ನಮಗೆ ನ್ಯಾಯ ದೊರೀಬೇಕು ಅಂತಂದರೆ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರು ಕೊಟ್ಟರೆ ಈಗ ಎಲ್ಲ ಥರದ ಪೊಲೀಸ್ ದೌರ್ಜನ್ಯದ ಬಗ್ಗೆ ನಾವು ದೂರು ಕೊಡ್ಬೋದು. ಯಾವುದೇ ರೀತಿ ಸಾರ್ವಜನಿಕರು ಎದುರದೇ ಪೊಲೀಸ್ನವರು ನಮ್ಮ ರಕ್ಷಣೆ ಮಾಡೋಕ್ಕೆ ಹೊರತು ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕಲ್ಲ. ದಯವಿಟ್ಟು ಯಾರಿಗಾರು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳು ದೂರು ದಾಖಲಿಸಿದ ಸಂದರ್ಭದಲ್ಲಿ ಅವ್ರ ಮೇಲೂ ನೀವು ದೂರು ಕೊಡ್ಬೋದು. ನಿಮ್ಗೆ ನ್ಯಾಯ ದೊರಕಿಸ್ಕೊಳ್ಳೋ ರೀತಿ ನೀವು ಮಾಡ್ಕೋಬೋದು. ಆದರೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಮಾರ್ಗ ಬೇಕು. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿಚಾರ ತಿಳ್ಕೊಳ್ಳಿ. ಇದನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಈಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಯಾವ ರೀತಿ ದೂರು ಕೊಡ್ಬೋದು ಅಂತ ನೀವು ತಿಳ್ಕೊಬೋದು. ಯಾವುದೇ ಥರದಲ್ಲಿ ನೀವು ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಆ ಮಾಹಿತಿ ಆಧಾರದ ಮೇಲೆ ನೀವು ನಿಮ್ಮ ನ್ಯಾಯನ ದೊರಕಿಸ್ಕೊಳ್ಳಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.